ಊಟ ಮಾಡೋ ಮಗನ ಅಂತ ಕೇಳ್ಕೊಂಡೆ. ಅದಕ್ಕೆ ಅವನು ಊಟ ತನ್ನಿ ಅಂತ ನಾನು ನಿಮ್ಮನ್ನು ಕೇಳಿದ್ನಾ, ಯಾಕೆ ತರಕ್ ಹೋದ್ರಿ ಅಂತ ಕೋಪದಲ್ಲಿ ಕೇಳ್ಬಿಟ್ಟಮ್ಮ. ಅಲ್ಲ ಮಾವ, ಅವ್ನು ಕೇಳ್ದೇ ಇದ್ರು ಊಟ ತರಬೇಕಾಗಿರೋದು ನಮ್ಮ ಕರ್ತವ್ಯ ಅಂತ ಹೇಳ್ಬೇಕಿತ್ತು. ಹೇಳದ್ನಮ್ಮ. ಅದಕ್ಕೆ ಅವನು ಇದು ಮಾತ್ರ ನಿಮ್ ಕರ್ತವ್ಯ ಅಲ್ಲ, ನಿಮ್ಮ ಮಗನ್ನ ಈ ಸ್ಥಿತಿಯಿಂದ ಕಾಪಾಡೋದು ನಿಮ್ ಕರ್ತವ್ಯನೇ ಅಂತ ಹೇಳ್ಬಿಟ್ನಮ್ಮ. ಅದು ನನಗೂ ಗೊತ್ತಪ್ಪ. ಆದ್ರೆ ಈಗ ನಾನು ಏನು ಮಾಡೋ ಸ್ಥಿತಿಯಲ್ಲಿ ಇಲ್ಲ ಅಂತ ಹೇಳಿದೆ. ಅದಕ್ಕೆ ಅವನು ನಿಮ್ ಕೈಲಿ ಏನು ಮಾಡಕ್ಕಾಗಲ್ಲ ಅಂತ ನನಗೆ ಯಾವತ್ತೋ ಗೊತ್ತಪ್ಪ. ನಾನೇ ನಿಮ್ ಕೊಡೋ ಊಟಕ್ಕೆ ಕಾಯ್ಕೊಂಡು ಕೂತಿದ್ನ. ನನ್ನ ಫ್ರೆಂಡ್ಸು ಆಲ್ರೆಡಿ ತಂದು ಕೊಟ್ಟಿದ್ದಾರೆ ಅಂತ ಕೂಗಾಡ್ಬಿಟ್ನಮ್ಮ. ನಿನಗೋಸ್ಕರ ಮಾಡ್ಕೊಂಡು ಬಂದಿದ್ದೀನಿ ಕಣೋ, ಸ್ವಲ್ಪ ತಿನ್ನೋ, ದಯವಿಟ್ಟು ತಿನ್ನು ಅಂತ ಕೇಳ್ಕೊಂಡೆ. ಅದಕ್ಕೆ ಅವನು ನಿನಗೆ ನಮಗಿಂತ ನಿಮ್ಮ ಸೊಸೆನೇ ಮುಖ್ಯ ಅಲ್ವಾ, ಹೋಗಿ ಅವಳಿಗೆ ಕೊಡಿ ಅದಕ್ಕೆ ಖಾರವಾಗಿ ಹೇಳ್ಬಿಟ್ಟಮ್ಮ. ಅಷ್ಟೇ ಅಲ್ಲಮ್ಮ, ಇನ್ನು ಮುಂದೆ ನನ್ನ ನೋಡೋಕ್ಕಾಗ್ಲಿ ಊಟ ತಿಂಡಿ ಕೊಡೋ ನೆಪದಲ್ಲಾಗ್ಲಿ ಇಲ್ಲಿಗೆ ಬರಲೇಬೇಡಿ ಅಂತ ಹೇಳ್ಬಿಟ್ಟಮ್ಮ. ಅಕಸ್ಮಾತ್ ನೀವು ಬಂದ್ರೆ ನಾನು ಕೋಪದಲ್ಲಿ ಏನ್ ಮಾತಾಡ್ತೀನೋ ನನಗೆ ಗೊತ್ತಿಲ್ಲ, ಹೋಗಿ ಇಲ್ಲಿಂದ ಅಂತ ಹೇಳ್ಬಿಟ್ನಮ್ಮ. ನನ್ನ ಮಗ ಸಮರ್ಥ ಹೀಗೆಲ್ಲ ಮಾತಾಡ್ತಾನೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ನಂಗೆ ತುಂಬ ನೋವು ಮಾಡ್ಬಿಟ್ನಮ್ಮ, ತುಂಬ ನೋವು ಮಾಡ್ಬಿಟ್ಟ. ಕೈಲಾಗದೆ ಇರೋ ತಂದೆ ಆಗ್ಬಿಟ್ನಲ್ಲ ಅಂತ ನನ್ನ ಬಗ್ಗೆ ನನಗೆ ಅಸಹ್ಯ ಆಗ್ತಿದ್ಯಮ್ಮ, ಅಸಹ್ಯ ಆಗ್ತಿದೆ. ಮಾವ, ನಾನು ಇವ್ರ ಹತ್ರ ಮಾತಾಡ್ತೀನಿ. ಸಮರ್ಥನ ಬಿಡ್ಸೋದಕ್ಕೆ ಏನಾದರೂ ವ್ಯವಸ್ಥೆ ಮಾಡೋಣ. ಮಾವ, ಈಗ ಹೋಗಿ ರೆಸ್ಟ್ ತಗೊಳ್ಳಿ. ಮಾವ, ಅದನ್ನ ನಾನು ತಗೊಂಡು ಹೋಗ್ತೀನಿ, ನೀವು ಹೋಗಿ ಮಲ್ಕೊಳ್ಳಿ. ಸರಿ ಅಮ್ಮ. ಹಾಂ ಸಪ್ತಮಿ ಅವರೇ, ರೆಡಿನಾ? ನೀವು ರೆಡಿ ಅಂದರೆ ಆಫೀಸ್ ಹೋಗ್ತಾ ಆಗಿ ಹಾಸ್ಪಿಟಲ್ ಡ್ರಾಪ್ ಮಾಡಿ ಹೋಗ್ತೀನಿ. ಇಲ್ಲ ರೀ, ನನಗೇನೋ ಬೇರೆ ಕೆಲಸ ಇದೆ, ನಾನು ಬರೋದು ಕೂಡ ಲೇಟ್ ಆಗುತ್ತೆ, ನೀವು ಹೊರಡಿ. ಹೌದಾ, ಸರಿ ರೀ. ಒಂದು ನಿಮಿಷ. ಏನು ಹೇಳಿ? ಅದು ನಾನು ನಿಮ್ಮ ಹತ್ರ ಏನೋ ಕೇಳ್ತೀನಿ, ನೀವು ಕೋಪ ಮಾಡ್ಕೋಬೇಡಿ. ನೋಡಿ, ಆ ಸಮರ್ಥನ ವಿಷಯ ಆದರೆ ಮಾತಾಡಲೇಬೇಡಿ. ಅವನ ಹೆಸರು ಕೇಳಿದ್ರೇನೆ ಕೋಪ ಬರುತ್ತೆ ನನಗೆ. ರೀ, ನೀವು ಕೋಪ ಮಾಡ್ಕೊಂಡ್ರು ಪರವಾಗಿಲ್ಲ, ಮಾತಾಡೋದು ನನ್ನ ಕರ್ತವ್ಯ, ನಾನು ಮಾತಾಡ್ತೀನಿ. ಬೇಡ ಸಪ್ತಮಿ, ನನಗೆ ಕೋಪ ಬರುತ್ತೆ ಅನ್ನೋ ವಿಷಯ ಮಾತಾಡಬೇಡಿ. ಹೆಂಡತಿಯಾಗಿ ನಿಮ್ಗೆ ಇಷ್ಟ ಇಲ್ದಿರೋ ವಿಷಯದ ಬಗ್ಗೆ ಮಾತಾಡೋದು ತಪ್ಪೆ. ಆದರೆ ಈ ಮನೆ ಸೊಸೆಯಾಗಿ, ಅವನ ಅತ್ತಿಗೆ ಆಗಿ ನಾನು ಈ ವಿಷಯ ಮಾತಾಡಲೇಬೇಕು. ರೀ, ಸಮರ್ಥ ಸ್ಟೇಷನಲ್ಲಿರೋದನ್ನ ನೋಡೋದಕ್ಕೆ ತುಂಬ ಕಷ್ಟ ಆಗ್ತಿದೆ. ರೀ, ಇಡೀ ಮನೆನೇ ಈ ವಿಷಯದಲ್ಲಿ ತುಂಬ ಅಂದರೆ ತುಂಬ ಸಂಕಟ ಪಡ್ತಿದ್ದಾರೆ. ಮನಸ್ಸಲ್ಲೇ ಎಲ್ಲರೂ ಸಮರ್ಥನ ನೆನೆಸ್ಕೊಂಡು ಆಳ್ತಿದ್ದಾರೆ. ರೀ, ನಿಮ್ಗೇನಾದರೂ ಈ ವಿಷಯ ಗೊತ್ತಾದರೆ ನೀವು ಎಲ್ಲಿ ಕೋಪ ಮಾಡ್ಕೋತೀರಾ ಅಂತ ಎಲ್ಲರೂ ನಿಮ್ಮ ಮುಂದೆ ಸೈಲೆಂಟ್ ಆಗಿದ್ದಾರೆ. ಆದರೆ ನನ್ನಿಂದ ಹಂಗಿರೋಕ್ಕಾಗಲ್ಲ, ಇರಲೂಬಾರ್ದು, ಅದು ತಪ್ಪು ರೀ. ಪ್ಲೀಸ್ ನಾನು ಹೇಳೋದನ್ನ ಅರ್ಥ ಮಾಡ್ಕೊಳ್ಳಿ. ನಾವು ಸಮರ್ಥನ ಬಿಡಿಸ್ಲೇಬೇಕು ರೀ. ಬಿಡಿಸ್ಬೇಕು ಅಂದರೆ ಅದಕ್ಕೆ ದುಡ್ಡು ಬೇಕೇ ಬೇಕು ರೀ. ಪ್ಲೀಸ್ ಈ ವಿಷಯದಲ್ಲಿ ಮನ್ಸು ಬದಲಾಯಿಸ್ಕೊಳ್ಳಿ, ಏನಾದರೂ ಮಾತಾಡ್ರಿ. ನನಗೆ ಇಷ್ಟ ಇಲ್ದಿರೋ ವಿಷಯನ ಮಾತಾಡುವಾಗ ನಾನು ಹೇಗೆ ಮಾತಾಡಲಿ? ರೀ, ಇದು ನಿಮ್ಮ ಕರ್ತವ್ಯ, ನೀವು ಮಾಡಲೇಬೇಕು. ಬೇಡ ಸಪ್ತಮಿ, ನೋಡಿ, ಯಾವುದೇ ವಿಚಾರಕ್ಕೂ ನೀವು ಜಗಳಾಡೋದು ಬೇಡ. ಈ ವಿಷಯ ಇಲ್ಲೇ ಬಿಟ್ಬಿಡಿ. ರೀ, ಸಮರ್ಥ ನಿಮ್ಮ ತಮ್ಮ. ಜೊತೆಲಿ ಹುಟ್ಟಿದ ತಕ್ಷಣ ತಮ್ಮ ಆಗೋದ್ನಾ? ನೋಡಿ, ತಮ್ಮ ಆಗ್ಬೇಕಂದ್ರೆ ಗುಣ ನಡವಳಿಕೆ ಎರಡೂ ಒಂದೇ ಆಗಿರಬೇಕು. ನಮಗೂ ಅವನಿಗೂ ಸೆಟ್ ಆಗಲ್ಲ ರೀ. ಈಗ ನಾನು ಏತಿ ಅಂದ್ರೆ ಅವ್ನು ಕೋತಿ ಅಂತಾನೆ, ಅದಕ್ಕೆ ಅವ್ನ ವಿಷಯ ನನಗೆ ಬೇಡ. ಮನುಷ್ಯ ಅಂದಮೇಲೆ ಭಿನ್ನಾಭಿಪ್ರಾಯ ಇದ್ದಿದ್ದೇ ರೀ. ಅಷ್ಟಕ್ಕೆ ಅವ್ನು ನಿಮ್ಮ ತಮ್ಮ ಅಲ್ಲ ಅಂತ ಹೇಳಕ್ಕಾಗತ್ತಾ? ಒಬ್ರು ಕೆಳಗಡೆ ಬಿದ್ದಾಗ ಇನ್ನೊಬ್ರು ಕೈ ಹಿಡಿದು ಎತ್ತಲೇಬೇಕು. ಅವನ್ನ ಬಿಡಿಸ್ಬೇಕಾಗಿರೋದು ನಿಮ್ಮ ಜವಾಬ್ದಾರಿ ರೀ. ಜವಾಬ್ದಾರಿ ನಾನು ಒಬ್ಬಂಗೆ ಅಲ್ಲ, ಅವನಿಗೂ ಇರಬೇಕು ತಾನೇ. ಅವನ ಜವಾಬ್ದಾರಿ ಅವನಿಗೆ ಇದ್ದಿದ್ರೆ ಹೀಗೆಲ್ಲ ಆಗ್ತಿತ್ತಾ? ತಪ್ಪು ಮಾಡಿದಾನೆ ತಾನೇ, ಶಿಕ್ಷೆ ಅನುಭವಿಸ್ಲಿ ಬಿಡಿ.
ನೋಡಿ ಯಾರು ಏನು ಹೇಳಿದ್ರು ನಾನು ಅವನ್ನ ಬಿಡ್ಸಲ್ಲ. ಅಣ್ಣ ಯೋಗರಾಜ್ ಅಣ್ಣ ಒಳಗಡೆ ಬರ್ಬೋದಣ್ಣ? ಬಾ ದೇವ ಬಾ 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 ಬಾ. ಅಣ್ಣ ನಮಸ್ಕಾರ ಕಣಣ್ಣ.